ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್ ಫ್ರಮ್ ಟೆಕ್ಸಿ. ಇದು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಿರೋ ವಿಷಯ ಬಂದ್ಬಿಟ್ಟು ಕಸ್ಟಮ್ ರಾಮ್ಸ್ ಅಂತ ಹೇಳ್ಬಿಟ್ಟು. ತುಂಬ ಜನಕ್ಕೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಲೈಕ್ ಹೇಗೆ ಅವರ ಆ್ಯಂಡ್ರಾಯ್ಡನ್ನು ಮಾಡಿಫಿಕೇಶನ್ ಮಾಡ್ಬೋದು, ಕಸ್ಟಮೈಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ಕೊಂಡಿರ್ತಾರೆ. ನಿಮ್ಮ ಫೋನಿಗೆ ಅವ್ರು ಯಾವ ಓ ಎಸ್ ಕೊಟ್ಟಿರ್ತಾರೋ, ಡಿಫಾಲ್ಟಾಗಿ ಯಾವ ಆಪರೇಟಿಂಗ್ ಸಿಸ್ಟಮ್ನ ಕೊಟ್ಟಿರ್ತಾರೋ ನೀವು ಫೋನ್ ತಗೊಳ್ಳುವಾಗ, ಅದನ್ನೇ ಅವ್ರ ಜೀವನ ಇಡೀ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕೆಲವೊಂದು ಡೆವಲಪರ್ಸ್ ನಿಮ್ಮ ಪರ್ಟಿಕ್ಯುಲರ್ ಫೋನಿಗೆ ಅಂತ ಹೇಳಿಬಿಟ್ಟು ಪೋರ್ಟೆಡ್ ರಾಮ್ಸ್ ಆಗಿರ್ಬೋದು ಅಥವಾ AOSP ರಾಮ್ಸ್ ಆಗಿರ್ಬೋದು ಅದನ್ನು ಬಿಲ್ಡ್ ಮಾಡಿರ್ತಾರೆ. ಬಟ್ ನಿಮಗೆ ಗೊತ್ತಿರಲ್ಲ ಅಷ್ಟೇ. ನಾನಿವತ್ತು ನಿಮಗೆ ಅದನ್ನು ಹೇಗೆ ಮಾಡೋದು, ಹೇಗೆ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿವಾಗ ಕರೆಂಟ್ಲಿ ಯೂಸ್ ಮಾಡ್ತಿರೋ ರಾಮ್ AOSP ಅಂದರೆ ಆಂಡ್ರಾಯ್ಡ್ ಓಪನ್ ಸೋರ್ಸ್ ಪ್ರಾಜೆಕ್ಟ್ ಅಂತ. ನೀವು ಈ ರಾಮ್ಸನ್ನು ಮೆನಿ ಆಫ್ ದ ಪಿಕ್ಸೆಲ್ ಫೋನ್ಸಲ್ಲಿ ನೋಡಿರ್ತೀರಾ, ಅಥವಾ ಗೂಗಲ್ ನೆಕ್ಸಸ್ ಫೋನ್ಸಲ್ಲಿ ನೋಡಿರ್ತೀರಾ, ನೋಕಿಯಾ ಆಂಡ್ರಾಯ್ಡ್ ಒನ್ ಫೋನ್ಸಲ್ಲಿ ನೋಡಿರ್ತೀರಾ. MI ಅವ್ರು ಕೂಡ ಯೂಸ್ ಮಾಡಿದ್ದಾರೆ ಅವರ ಹಳೆ ಆಂಡ್ರಾಯ್ಡ್ ಒನ್ ಫೋನ್ಸಲ್ಲಿ. ಲೈಕ್ MI A1, MI A2 ಅದೆಲ್ಲ ಸ್ಟಾಕ್ ಆಂಡ್ರಾಯ್ಡ್ ಬರುತ್ತೆ. ಬಟ್ ನಿಮಗೆ ಬೇರೆ ಸೀರೀಸ್ ಕಂಪೇರ್ ಮಾಡಿದ್ರೆ ರೆಡ್ಮಿ ಮತ್ತು ಶೋಮಿ ಯಾವುದೇ ಆಗಿರಲಿ, ಅವರು ಸ್ಟಾಕ್ ಆಂಡ್ರಾಯ್ಡ್ ಕೊಡಲ್ಲ. ಅವ್ರದ್ದೇ ಆದ MIUI ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್ನ ಕೊಡ್ತಾರೆ. ಬಟ್ ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ. ಪರ್ಸ್ನಲಿ ನಂಗೆ AOSP ರಾಮ್ಸೇ ಇಷ್ಟ ಆಗೋದು. ಸೊ ದಟ್ ನಾನಿವಾಗ ಫ್ಲ್ಯಾಶ್ ಮಾಡಕ್ಕೆ ಹೋಗ್ತಿರೋ ರಾಮ್ ಆಕ್ಸಿಜನ್ OS ಅಂತ. ನೀವು ಇದನ್ನ OnePlus ಫೋನ್ಸಲ್ಲಿ ನೋಡಿರ್ತೀರಾ. ಬೇಸಿಕಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನನ್ನ ರೆಡ್ಮಿ ಫೋನ್ಗೆ ಆಕ್ಸಿಜನ್ OS ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಿದ್ದೀನಿ, ಅಥವಾ ಆಕ್ಸಿಜನ್ OSನ ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಗೆ ಇವಾಗ ಕಸ್ಟಮ್ ರಾಮ್ನ ಅಥವಾ ಕಸ್ಟಮ್ OSನ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ, ದ ಬೇಸಿಕ್ ಥಿಂಗ್ ಏನು ಅಂತ ಹೇಳಿದ್ರೆ, ನಿಮ್ಗೊಂದು ಕಸ್ಟಮ್ ರಿಕವರಿ ಇರಬೇಕು. ಅದಿಲ್ಲದೆ ನಿಮಗೆ ಯಾವುದೇ ಕಾರಣಕ್ಕೂ ಕಸ್ಟಮ್ ರಾಮ್ಸನ್ನು ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಆ ವಿಡಿಯೋ ಬಗ್ಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದ್ರೆ ನಾನೇ ಮಾಡ್ತೀನಿ, ಅಥವಾ ಅದ್ರ ಬಗ್ಗೆ ತುಂಬ ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ ಆಲ್ರೆಡಿ. ತುಂಬ ಜನ ಹಿಂದಿ ಯೂಟ್ಯೂಬರ್ಸ್, ಇಂಗ್ಲೀಷ್ ಯೂಟ್ಯೂಬರ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ. ಲೆಟ್ಸ್ ಬಿಗಿನ್ ದ ಪ್ರೊಸೆಸ್. ಫಸ್ಟ್ ನೀವು ನಿಮ್ಮ ಫೋನಲ್ಲಿರೋ ಡೇಟಾ ಎಲ್ಲ ಬ್ಯಾಕಪ್ ಮಾಡಿ ಇಟ್ಕೊಳ್ಳಿ ಒಂದು ಸೆಕೆಂಡರಿ ಡಿವೈಸಿಗೆ, ಅಥವಾ ನಿಮ್ಮ ಮನೇಲಿ ಲ್ಯಾಪ್ಟಾಪ್ ಅಥವಾ ಪೆನ್ ಡ್ರೈವ್ ಏನಾದರೂ ಇದ್ದರೆ ನಿಮ್ಮ ಇಂಪಾರ್ಟೆಂಟ್ ಡೇಟಾ ಎಲ್ಲ ಬ್ಯಾಕಪ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಈ ಪ್ರೊಸೆಸ್ ಮಾಡೋದ್ರಿಂದ ನಿಮ್ಮ ಫೋನಲ್ಲಿರೋ ಎಲ್ಲ ಇಂಟರ್ನಲ್ ಸ್ಟೋರೇಜಲ್ಲಿರೋ ಎಲ್ಲ ಡೇಟಾನು ಕಂಪ್ಲೀಟ್ಲಿ ವೈಪ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಫಸ್ಟ್ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿ. ನಿಮ್ಮ ಫೋನನ್ನು ರಿಕವರಿ ಮೋಡಿಗೆ ಹಾಕೋ ಪ್ರೊಸೆಸ್ ಡಿಫ್ರೆಂಟ್ ಇರುತ್ತೆ. ಒಂದೊಂದು ಫೋನಿಗೆ ಒಂದೊಂದು ಥರ ಇರುತ್ತೆ. ಅದನ್ನು ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು, ನಿಮ್ಮ ಫೋನನ್ನು ಹೇಗೆ ರಿಕವರಿ ಮೋಡ್ಗೆ ಹಾಕೋದು ಅಂತೇಳಿ. ಗೂಗಲಲ್ಲಿ ಜಸ್ಟ್ ಟೈಪ್ ಮಾಡಿದರೆ ಬರುತ್ತೆ. ನನ್ನ ಫೋನಿಗೆ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಬಟನ್ ಇದೆ. ಸೊ ಇಟ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಡಿವೈಸಸ್. ಸೊ ನಾನಿವಾಗ ನನ್ನ ಫೋನನ್ನು ರಿಕವರಿ ಮೋಡಿಗೆ ಬೂಟ್ ಮಾಡ್ತಾ ಇದ್ದೀನಿ. ಹೀಗೆ ರೆಡ್ಮಿ ಲೋಗೋ ಬಂದಮೇಲೆ ಬೇಕಿದ್ರೆ ನೀವು ನಿಮ್ಮದು ಬಟನ್ಸ್ನ ಬಿಡ್ಬೋದು. ಸೊ ನಾನು ಇನ್ಸ್ಟಾಲ್ ಮಾಡಿರೋ ರಿಕವರಿ ಬಂದುಬಿಟ್ಟು ಆರೆಂಜ್ ಫಾಕ್ಸ್ ರಿಕವರಿ ಅಂತ. ಇದರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ನಿಮ್ಗೆಲ್ಲಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ರಿಕವರಿ ಮೋಡಿಗೆ ಹೋದ ತಕ್ಷಣ ನಿಮ್ಮ ಫೋನಲ್ಲಿರೋ ಫೋಲ್ಡರ್ಸ್, ಫೈಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೀವಿವಾಗ ವೈಪ್ ಸೆಕ್ಷನ್ನಿಗೆ ಹೋಗಿಬಿಟ್ಟು ಡಾಲ್ವಿಕ್ ಆರ್ ಆರ್ಟ್ ಕ್ಯಾಶ್ ಸಿಸ್ಟಮ್ ವೆಂಡರ್ ಡೇಟಾ ಇಂಟರ್ನಲ್ ಸ್ಟೋರೇಜ್ ಅಷ್ಟನ್ನು ವೈಪ್ ಮಾಡಬೇಕಾಗತ್ತೆ. ಮತ್ತು ನೀವು ಡೌನ್ಲೋಡ್ ಮಾಡಿರೋ ಆಪರೇಟಿಂಗ್ ಸಿಸ್ಟಮ್ ಫೈಲನ್ನು ನೀವು ನಿಮ್ಮ ಮೆಮೊರಿ ಕಾರ್ಡಲ್ಲಿ ಹಾಕಿಡಬೇಕು. ಸೊ ದಟ್ ನೀವು ಇಂಟರ್ನಲ್ ಸ್ಟೋರೇಜ್ ವೈಪ್ ಮಾಡಿದರೂ ನಿಮ್ಗೆ ಆ OS ಫೈಲ್ ಸಿಗಬೇಕಲ್ವಾ, ಹಾಗಾಗಿ. ವೈಪ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ. ವೈಪ್ ಸಕ್ಸಸ್ಫುಲ್. ವೈಪ್ ಆದಮೇಲೆ ನೀವು ಒಂದು ಮೇಜರ್ ಸ್ಟೆಪ್ನ ಫಾಲೋ ಮಾಡಬೇಕು. ಏನಂತ ಹೇಳಿದ್ರೆ ಫಾರ್ಮ್ಯಾಟ್ ಡೇಟಾ. ಸೊ ದಟ್ ನಿಮ್ಮ ಫೋನಲ್ಲಿರೋ ಹಳೆ ಡೇಟಾ ಎಲ್ಲದು ಫಾರ್ಮ್ಯಾಟ್ ಆಗುತ್ತೆ. ಬಿ ಕೇರ್ಫುಲ್. ಇದನ್ನು ಮಾಡೋಕ್ಕೂ ಮುಂಚೆ ನಿಮ್ಮ ಫೋನಲ್ಲಿರೋ ಡೇಟಾ ಫೈಲ್ಸನ್ನೆಲ್ಲ ಬ್ಯಾಕಪ್ ತೆಗೆದಿಟ್ಕೊಳ್ಳಿ. ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಮಸ್ಟ್ ಬ್ಯಾಕಪ್ ತೆಗೆದಿಟ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಡೇಟಾ ಫಾರ್ಮ್ಯಾಟ್ ಮಾಡಾದ್ಮೇಲೆ ಬ್ಯಾಕ್ ಬಂದುಬಿಟ್ಟು ಮತ್ತೆ ಫೋಲ್ಡರ್ಸಿಗೆ ಹೋಗಿ ಎಲ್ಲ ಎಂಟಿ ತೋರಿಸುತ್ತೆ. ಬಿಕಾಸ್ ಏನೂ ಇಲ್ಲ ಅದರಲ್ಲಿ, ಎಲ್ಲ ಈಗಷ್ಟೇ ವೈಪ್ ಆಗಿದೆ. ಸೊ ನೀವು ಇಲ್ಲಿ ಬಂದುಬಿಟ್ಟು ಮೈಕ್ರೋ SD ಕಾರ್ಡ್ನ ಚೂಸ್ ಮಾಡಿ. ಮೈಕ್ರೋ SD ಕಾರ್ಡಲ್ಲಿರೋದು ಏನೂ ವೈಪ್ ಆಗಿರಲ್ಲ, ಯಾಕಂದರೆ ನಾವಲ್ಲಿ ಮೈಕ್ರೋ SD ಕಾರ್ಡ್ನ ಚೂಸ್ ಮಾಡಿಲ್ಲ. ಸೊ ಇಲ್ಲಿ ಇವಾಗ ನೋಡ್ಬೋದು OP7 ಅಂತ ಇದೆ, ಅಂದರೆ OnePlus 7ನ ರಾಮ್ ನಾನು ಇವಾಗ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಿರೋದು. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಸ್ವೈಪ್ ಟು ಫ್ಲ್ಯಾಶ್ ಅಂತ ಇದೆ, ಸ್ವೈಪ್ ಟು ಇನ್ಸ್ಟಾಲ್ ಅಂತ ಇನ್ಸ್ಟಾಲ್ ಕೊಡಿ. ಸೊ ಇದು
ಆಕ್ಸಿಜನ್ ಓ ಎಸ್ನ ಪೋರ್ಟೆಡ್ ರಾಮ್ ಆಗಿರೋದ್ರಿಂದ ಇದರಲ್ಲಿ ಮೇಜರ್ ಬಗ್ಸ್ ಅಂತ ಏನೂ ಇಲ್ಲ. ಮೇಜರ್ ಬಗ್ ಒಂದೇನು ಅಂತ ಹೇಳಿದ್ರೆ ಫೇಸ್ ಅನ್ಲಾಕ್ ವರ್ಕ್ ಆಗಲ್ಲ ಇದರಲ್ಲಿ. ನೀವು ಯಾವುದೇ ಕಸ್ಟಮ್ ರಾಮ್ನ ಇನ್ಸ್ಟಾಲ್ ಮಾಡ್ತೀರಾ ಅಂದರೂ ನೀವು ಆಲ್ರೆಡಿ ಫಿಕ್ಸ್ ಆಗಿರಬೇಕು ಮೆಂಟಲಿ, ಫ್ಯೂಚರಲ್ಲಿ ಒಂದಲ್ಲ ಒಂದು ಬಗ್ ಅಥವಾ ಒಂದಲ್ಲ ಒಂದು ಎರರ್ನ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇದು ಫ್ಲ್ಯಾಶ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ. ನೀವೆಲ್ಲಾದರೂ ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂತ ಆದರೆ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕು, ಸ್ಟೆಪ್ಸ್ ಅಲ್ಲ. ಸೊ ಫೈನಲಿ ಆಕ್ಸಿಜನ್ ಓ ಎಸ್ ಪೋರ್ಟ್ ಇನ್ಸ್ಟಾಲ್ ಆಗಿದೆ ನಮ್ಮ ಫೋನಲ್ಲಿ. ಇದನ್ನು ಬೂಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಸಲ ನಾವು ಡೇಟಾ ಫಾರ್ಮ್ಯಾಟ್ ಮಾಡೋಣ ಫೋನಿಂದು. ಎಸ್, ಡೇಟಾ ಫಾರ್ಮ್ಯಾಟ್ ಮಾಡಿ ಆದಮೇಲೆ ನೀವು ಬೇಕಿದ್ರೆ ಬೂಟ್ ಮಾಡ್ಬೋದು. ಬೂಟಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಅರೌಂಡ್ 5 to 10 minutes ತೊಗೊಳುತ್ತೆ, ಸಮ್ಟೈಮ್ಸ್ ಈವನ್ ಮೋರ್. ಬಟ್ ನೀವು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಲೋಗೋ ಕಾಣ್ತಿರ್ಬೋದು, ಆಕ್ಸಿಜನ್ ಓ ಎಸ್ ಅಲ್ಲಿ ಹೇಗೆ ಬರುತ್ತೋ ಅಥವಾ OnePlus ಫೋನ್ಸಲ್ಲಿ ನಿಮ್ಗೆ ಹೇಗೆ ಲೋಗೋ ಬರುತ್ತೆ ಆ ಲೋಗೋ ಬರುತ್ತೆ. ಇವಾಗ ನೀವು ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಸಿಸ್ಟಮ್ ಲಾಂಚರ್ಸ್, ಒಂದು ಆಕ್ಸಿಜನ್ ಓ ಎಸ್ ಲಾಂಚರ್ ಅದೆಲ್ಲ ಇನ್ಸ್ಟಾಲ್ ಮಾಡ್ಕೋಬೋದು. ಅದೆಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್. ಬಟ್ ಸ್ಟಿಲ್ ನಿಮಗೆ ಯಾವುದೋ ಒಂದು OnePlus ಫೋನನ್ನೇ ಯೂಸ್ ಮಾಡಿರೋ ಅಂಥ ಫೀಲಿಂಗ್ ಬರಲ್ಲ. ಇವಾಗ ನಾನು ಯಾವುದಾದ್ರೂ AOSP ರಾಮ್ ಹಾಕಿದ್ದೀನಿ ಅಂತ ಹೇಳಿದರೆ ನಂಗೆ ಫೋನ್ ಕಂಪ್ಲೀಟ್ಲಿ AOSP ಲೈಕ್ ಪಿಕ್ಸೆಲ್ ಫೋನ್ಸ್ ಅಥವಾ ಪ್ಯೂರ್ ಗೂಗಲ್ ಫೋನ್ಸ್ ಹೇಗಿರುತ್ತೋ ಆ ಥರ ಆಗುತ್ತೆ. ಬಟ್ ಲಾಂಚರ್ ಇನ್ಸ್ಟಾಲ್ ಮಾಡೋದ್ರಿಂದ ನಿಮ್ಮ ಫೋನ್ ಮೇಲೆ ಒಂದು ಓವರ್ಲೇ ಕ್ರಿಯೇಟ್ ಆಗುತ್ತೆ ಅಷ್ಟೇ ನಿಮ್ಮ. ಸೊ ಫೈನಲಿ ಆಕ್ಸಿಜನ್ ಓ ಎಸ್ ಬೂಟ್ ಆಗಿದೆ. ನಾನು ಇದು ಸೆಟಪ್ ಫಿನಿಶ್ ಮಾಡ್ತೀನಿ ಫಸ್ಟ್. ಅಗ್ರಿ, ಸೆಟಪ್ ಆಫ್ಲೈನ್ ಇದನ್ನೆಲ್ಲ ಮತ್ತೆ ನೋಡ್ಕೊಳ್ಳೋಣ. ಬೇಸಿಕಲಿ ನೀವು ಹೊಸ ಫೋನ್ ತಗೊಂಡಾಗ ಏನೇನು ಮಾಡ್ತೀರೋ ಎಲ್ಲದನ್ನು ಮಾಡಬೇಕಾಗತ್ತೆ, ಯಾಕಂದರೆ ಹೊಸ ಓ ಎಸ್ ಇನ್ಸ್ಟಾಲ್ ಮಾಡಿರ್ತೀರಲ್ವಾ. ಸೊ ಫೈನಲಿ ಆಕ್ಸಿಜನ್ ಓ ಎಸ್ ಬೂಟ್ ಆಗಿದೆ. ನೀವು ನೋಡ್ತಿರ್ಬೋದು ನನ್ನ ಫೋನ್ ಈಗ ಟೋಟಲಿ ಎಂಟೈರ್ಲಿ OnePlus 7 ಕನ್ವರ್ಟ್ ಆಗಿದೆ ಆಲ್ಮೋಸ್ಟ್. ನೋಡ್ತಿರ್ಬೋದು. ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 855, ಸ್ಟೋರೇಜ್ 4GB 64GB. ಓಕೆ, ಡಿವೈಸ್ ನೇಮ್ OnePlus 7. ಸೊ ಇದೊಂದು ಪೋರ್ಟೆಡ್ ರಾಮ್ ಆಗಿರೋದ್ರಿಂದ ನಿಮ್ಗೆ ಆ ಫೋನಿನ ಸ್ಪೆಸಿಫಿಕೇಷನ್ನೇ ತೋರಿಸುತ್ತೆ, ಎಲ್ಲದೂ ಅಲ್ಲ. ಕೆಲವೊಂದು ಸ್ಪೆಸಿಫಿಕೇಷನ್ ಸೇಮ್ ತೋರಿಸುತ್ತೆ, ಸೇಮ್ ಆ್ಯಸ್ OnePlus 7. ಬಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ಡ್ ಇರುತ್ತೆ OnePlus, ಆಫ್ಕೋರ್ಸ್ ಆಕ್ಸಿಜನ್ ಓ ಎಸ್ ಅಲ್ವಾ. ಮತ್ತು ನಿಮ್ಗೆ ಯಾವುದೇ ಥರದ್ದು ಬ್ಲೋಟ್ವೇರ್ಸ್ ಏನೂ ಸಿಗಲ್ಲ. ಬ್ಲೋಟ್ವೇರ್ ಅಂದರೆ ಸಿಸ್ಟಮಲ್ಲಿ ಮುಂಚೆನೇ ಇನ್ಸ್ಟಾಲ್ ಮಾಡಿರ್ತಾರಲ್ಲ ಆ ಥರ ಅಪ್ಲಿಕೇಶನ್ ಸಿಗಲ್ಲ. ಈವನ್ ಕ್ಯಾಮ್ರಾ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಮಾಡಿಲ್ಲ. ನೀವು ಬೇಕಿದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಥವಾ ಗೂಗಲ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಬೋದು. ನಿಮ್ಗೇನಾದರೂ ಗೂಗಲ್ ಕ್ಯಾಮ್ರಾ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಫ್ಯೂಚರಲ್ಲಿ ವಿಡಿಯೋ ಮಾಡ್ತೀನಿ. ಆಲ್ ರೈಟ್ ಗೈಸ್, ದಟ್ಸ್ ಇಟ್ ಫಾರ್ ನೌ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.